ಗೈಸ್, ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಅಲ್ಲಿ ಒಂದು 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಇದೆ. ಅದು ಹೇಗಿದೆ ಅಂತ ನೋಡೋಣ. ಓಕೆ, ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟ್ ಅಲ್ಲಿ ಪ್ರತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಎಷ್ಟು ಇನ್ಕ್ಲೂಡ್ ಆಗಿದೆ ಅಂತ ಕೇಳಿದ್ದಾರೆ. ಕ್ಯಾಶ್ ಪ್ರೈಸ್ 50,000 ಇದೆಯಂತೆ. ಒಂದ್ ಕಡೆ ಬರ್ಕೊಳ್ಳಿ, 50,000 ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ ಎಷ್ಟು? 50,000. CP is 50,000. ಮತ್ತೆ ಡೌನ್ ಪೇಮೆಂಟ್ is 15,000. And their annual installment is annual installment. ಇದು ಡೌನ್ ಪೇಮೆಂಟ್. ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಒಂದೇ ಅಮೌಂಟ್ ಇಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ ಇನ್ಸ್ಟಾಲ್ಮೆಂಟ್ 20,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 15,000, ಥರ್ಡ್ ಇನ್ಸ್ಟಾಲ್ಮೆಂಟ್ 10,000. ರೆಸ್ಪೆಕ್ಟಿವ್ಲಿ ಪೇಯಬಲ್ ಅಟ್ ದ ಎಂಡ್ ಆಫ್ ದ ಈಚ್ ಇಯರ್ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲಾದ್ರೂ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾನ? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ ರೀ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಟ್ಸ್ ವೆರಿ ಡಿಫಿಕಲ್ಟ್. ಕರೆಕ್ಟಾ? ರೇಟ್ ಆಫ್ ಇಂಟ್ರೆಸ್ಟ್ ಕೊಡದೇ ಇರ್ತಕ್ಕಂಥದ್ದನ್ನ ನಾವು ರೇಷಿಯೋ ಮಾಡಬೇಕು. ಏನ್ ಮಾಡಬೇಕು? ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮುಂಚೆ ಫಸ್ಟ್ we have to calculate calculation of total interest ಮಾಡ್ಕೊಳ್ಬೇಕು. ಕರೆಕ್ಟ್ ಏನಪ್ಪ? ಟೋಟಲ್ ಇಂಟ್ರೆಸ್ಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ಡೌನ್ ಪೇಮೆಂಟ್ ಎಷ್ಟಿದೆಯಂತೆ? 15,000 ಪ್ಲಸ್ ಆಲ್ ಇನ್ಸ್ಟಾಲ್ಮೆಂಟ್ಸ್. 3 ಇನ್ಸ್ಟಾಲ್ಮೆಂಟ್ಸ್ ಟೋಟಲ್ ಮಾಡಿ. 3 ಇನ್ಸ್ಟಾಲ್ಮೆಂಟ್ ಟೋಟಲ್ ಮಾಡಿದ್ರೆ 45,000 ಆಗುತ್ತೆ. ಕರೆಕ್ಟ್ ಏನಪ್ಪ? ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 60,000 ಆಗುತ್ತೆ. ಇದನ್ನೇನಂತ ಹೇಳ್ತೀವಿ? ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹೈಯರ್ ಪರ್ಚೇಸ್. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಕ್ಯಾಶ್ ಪ್ರೈಸ್ 50,000 ರೂಪಾಯಿ ಮೈನಸ್ ಮಾಡ. ಅಲ್ಲಿಗೆ ಟೋಟಲ್ ಇಂಟ್ರೆಸ್ಟ್ 3 ಇನ್ಸ್ಟಾಲ್ಮೆಂಟ್ ಗೆ ಎಷ್ಟು ಸೇರ್ಕೊಂಡಿದೆ? 10,000 ಸೇರ್ಕೊಂಡಿದೆ. ಈಗ ಇದನ್ನ ಏನಂತ ಹೇಳ್ತೀವಿ? ಟೋಟಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಈ 10,000 ರೂಪಾಯಿ ಇಂಟ್ರೆಸ್ಟ್ ಇದರಲ್ಲಿ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಸೇರ್ಕೊಂಡಿದೆ, ಸೆಕೆಂಡ್ ಇಯರ್ ಅಲ್ಲಿ ಎಷ್ಟು ಸೇರ್ಕೊಂಡಿದೆ, ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಸೇರ್ಕೊಂಡಿದೆ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅದನ್ನ ಮಾಡಬೇಕು ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕಾದ್ರೆ ಹೈಯರ್ ಪರ್ಚೇಸ್ ಪ್ರೈಸ್ ತಗೊಳ್ಬೇಕು. ಎಷ್ಟಿದೆ? 60,000. ಇದರಲ್ಲಿ ಡೌನ್ ಪೇಮೆಂಟ್ ಎಷ್ಟು? 15,000 ಹೋದ್ರೆ ಇನ್ನ 45,000 ಫಸ್ಟ್ ಇಯರ್ ಡ್ಯೂ ಇರುತ್ತೆ. ಕರೆಕ್ಟ್ ಏನಪ್ಪ? ಇದಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ವಿ ಅಂತ ಅನ್ಕೋಣ. ಎಷ್ಟು? 20,000. ಎರಡನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ಬೇಕಾಗುತ್ತೆ? 25,000 ಕೊಡ್ಬೇಕಾಗುತ್ತೆ. ಕರೆಕ್ಟ್ ಏನಪ್ಪ? ಎರಡನೇ ಇನ್ಸ್ಟಾಲ್ಮೆಂಟ್ ಕೊಟ್ವಿ ಅಂತ ಇಟ್ಕೊಳ್ಳಿ. ಎಷ್ಟಪ್ಪ ಇರುತ್ತೆ? 3ನೇ ವರ್ಷಕ್ಕೆ 10,000 ಇರುತ್ತೆ. ಕರೆಕ್ಟ್ ಏನಪ್ಪ? ಇದು ಥರ್ಡ್ ಇನ್ಸ್ಟಾಲ್ಮೆಂಟ್ ಗೆ ಡ್ಯೂ ಇರುತ್ತೆ. ಹಾಗಾದ್ರೆ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಗೆ 3ನೇ ಇನ್ಸ್ಟಾಲ್ಮೆಂಟ್ ಗೆ ನಾವು 45,000 ಬಾಕಿ ಇದ್ದೀವಿ, ಇಲ್ಲಿ 25,000 ಬಾಕಿ ಇದ್ದೀವಿ, ಇಲ್ಲಿ 10,000 ಬಾಕಿ ಇದ್ದೀವಿ. ಕರೆಕ್ಟ್ ಏನಪ್ಪ? 3 0 ಹೊಡೆದಾಕಿ. 5 2 ಎಷ್ಟಪ್ಪ? 5 5 ಎಷ್ಟಪ್ಪ? 5 9 5 ಎಷ್ಟಪ್ಪ? 5 9 45. ಅಲ್ಲಿಗೆ 9:5:2. 9 plus 5 is 14. 14 plus 2 is 16. ಅಲ್ಲಿಗೆ 9/16, 5/16, 2/16. ಕರೆಕ್ಟ್ ಏನಪ್ಪ? ಬಂತ ಇಲ್ವಾ? ಬಂದಿದೆ. ಸೊ ಇದು ನಮಗೆ ರೇಷಿಯೋ ಬಂತು. ರೇಷಿಯೋ ಬಂದಾದ್ಮೇಲೆ ಏನ್ ಮಾಡಬೇಕು? ವೆರಿ ಸಿಂಪಲ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ಈಚ್ ಇಯರ್. ಈಗ ಫಸ್ಟ್ ಇಯರ್ ಕರೆಕ್ಟ್ ಏನಪ್ಪ? ಟೋಟಲ್ ಇಂಟ್ರೆಸ್ಟ್ ಎಷ್ಟಪ್ಪ ಇದೆ? 10,000 ರೂಪಾಯಿ ಇದೆ. 10,000 ಇದೆ. ಇದರಲ್ಲಿ 9/16
ಎಷ್ಟು ಬರುತ್ತೆ ಹೇಳಿ? 9/16 0.56 10,000 into 5,625 ಕರೆಕ್ಟ್ ಏನಪ್ಪಾ? ಎಸ್ ಸರ್. ಅಂದ್ರೆ ನಿಮ್ಮ 20,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಫಸ್ಟ್ ಇಯರ್ ಎಷ್ಟು ಸೇರ್ಕೊಂಡಿದೆ? ಇಂಟ್ರೆಸ್ಟ್ 5,625 ರೂಪಾಯಿ ಸೇರ್ಕೊಂಡಿದೆ. ಎರಡನೇ ವರ್ಷದ್ದು 10,000 ಇಂಟು 5/16 4,883 ಕರೆಕ್ಟ್ ಏನಪ್ಪ? 3,125 ಮೂರನೇ ವರ್ಷದ್ದು 10,000 ಇಂಟು 2/16 1,250 ನೋಡಿ. ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 10,000 ಕರೆಕ್ಟ್ ಏನಪ್ಪ ಸರ್? ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3 5 ಮಾರ್ಕ್ಸ್ 4 ಮಾರ್ಕ್ಸ್ ಕರೆಕ್ಟಾ? ವಾಚ್ ಎಲ್ಲಿ ತಗೊಂಡಿದ್ದು? ಈ ವಾಚ್ ಅಮೆಝಾನ್ ಅಲ್ಲಿ ತಗೊಂಡಪ್ಪ. ಅಮೆಝಾನ್ ಅಲ್ಲಿ ಆಕ್ಚುಲ್ ಆಗಿ 4,800 ರೂಪಾಯಿ ಇತ್ತು. ಈಗ ಆಫರ್ ಅಲ್ಲಿ ನಮ್ಗೆ 3,700 ರೂಪಾಯಿಗೆ ಸಿಕ್ತಿತ್ತು. ಸೊ ಸುಮಾರು 1,100 ರೂಪಾಯಿ ಅಷ್ಟು ಕಡಿಮೆ ಆಗಿದೆ. ಯಾರಾದ್ರೂ ಸರಿ ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಪರ್ಚೇಸ್ ಮಾಡೋದಕ್ಕೆ ಈ ವಾಚ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಪಿನ್ ಲಿಂಕ್ ಹಾಕಿರ್ತೀನಿ. ಜಸ್ಟ್ ಆ ಲಿಂಕ್ ಓಪನ್ ಮಾಡಿದ್ರೆ ಸಾಕು, ನಾನು ತಗೊಂಡಿರೋ ಪ್ರೈಸ್ಗೆ ಸಿಗುತ್ತೆ ನಿಮಗೆ. ಜಸ್ಟ್ ಈಗ 3,775 ರೂಪಾಯಿ ಏನಾಗಿದೆ, ಸುಮಾರು 1,100 ರೂಪಾಯಿ ಅಷ್ಟು ನೀವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದ್ರೆ 4,800 ರೂಪಾಯಿ ಕೊಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಬರೀ 3,775 ರೂಪಾಯಿಗೆ ಸಿಗುತ್ತೆ. ಓಕೆನಾ? ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು. ಇದೆಲ್ಲ ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ಈಗ ಇದು 5 ಮಾರ್ಕ್ಸ್ ಆದ್ರೆ 10 ಮಾರ್ಕ್ಸ್ ಯಾವ ತರ ಇರುತ್ತೆ ಅದನ್ನ ಒಂದು ಕ್ವಶನ್ ನೋಡೋಣ.